ಜೊತೆಗೆ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಇದರ ಮಾತನಾಡಿಸ್ತಾ ಹೋಗ್ತೇನೆ ಸರ್. ಎಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣ ಅನ್ನುವಂತಹದ್ದು ಮೊದಲಿನಿಂದಲೂ ಕೂಡ ನೀವು ಹೇಳ್ತಾನೆ ಇದ್ರಿ, ಅಂದ್ರೆ ಸರ್ಕಾರ ಹೇಳ್ತಾನೆ ಇತ್ತು. ಈಗ ಅದು ಮತ್ತೊಮ್ಮೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ ಅನ್ನುವಂತಹದ್ದು? ಹೌದು, ಈಗ ನೋಡಿ, ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋದು ಭಾಳ ಸ್ಪಷ್ಟ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಗವರ್ನರ್ ಅವ್ರ ಹತ್ರ ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಅನೇಕ ಸಚಿವರ ಬಗ್ಗೆ ದೂರಿದೆ. ಲೋಕಾಯುಕ್ತರು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ. ಇದು ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊಟ್ಬಿಡ್ತಾರೆ. ಇಟ್ ಈಸ್ ವೆರಿ ಆಬ್ವಿಯಸ್ ಏನಂದರೆ ಗವರ್ನರ್ ಈಸ್ ಪ್ಲೇಯಿಂಗ್ ಇನ್ ದ ಹ್ಯಾಂಡ್ಸ್ ಆಫ್ ದ BJP ಪಾರ್ಟಿ. ಹಿಂದೆ ಲೋಕಾಯುಕ್ತ ಕೂಡ ಕುಮಾರಸ್ವಾಮಿ ಅವರ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವಂತಹದನ್ನ ನವೆಂಬರಲ್ಲಿ ಕೇಳಿತ್ತು. ಜೊಲ್ಲೆ ಅವರ ಒಂದು ಪ್ರಕರಣ ಇತ್ತು, ನಿರಾಣಿ ಅವರ ಪ್ರಕರಣ ಇತ್ತು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿದ್ದಂತಹ ರಾಜ್ಯಪಾಲರು ಈಗ ದಿಢೀರಂತ ಬೆಳಗ್ಗೆ ನೋಟಿಸ್ ಕೊಡ್ತಾರೆ, ಬೆಳಗ್ಗೆ ನೋಟಿಸ್ ಕೊಟ್ಟ ತಕ್ಷಣ ಸಂಜೆ ಆ ನೋಟಿಸ್ನ ಸರ್ಕಾರಕ್ಕೆ ದೂರು ಕೊಟ್ಟ ತಕ್ಷಣ ನೋಟಿಸನ್ನು ಕಳಿಸ್ತಾರೆ ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ಇದೇ. ನೋಡಿ, ನೀವೇ ಹೇಳಿದಿರಲ್ಲ, ದಿಸ್ ಈಸ್ ದ ಪ್ರೂಫ್ ಫಾರ್ ಅಂದರೆ ಗವರ್ನರ್ ಈಸ್ ಆ್ಯಕ್ಟಿಂಗ್ ವಿತ್ ವೆಂಜನ್ಸ್, ಅಂದರೆ ಈಸ್ ಪ್ಲೇಯಿಂಗ್ ಇನ್ ದ ಹ್ಯಾಂಡ್ಸ್ ಆಫ್ ದ BJP ಅನ್ನೋದು ಭಾಳ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ವಿ ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ. ಯು ಸಿ, ದಿಸ್ ವಿ ಹ್ಯಾಡ್ ಆಂಟಿಸಿಪೇಟೆಡ್ ದ ಡೇ ದ ಗವರ್ನರ್ ಹ್ಯಾಡ್ ಗಿವನ್ ಎ ನೋಟಿಸ್. ನಮಗೆ ಗೊತ್ತಾಗಿತ್ತು ಇವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ. ವಿಲ್ ಫೇಸ್ ಇಟ್ ಪೊಲಿಟಿಕಲಿ ಆ್ಯಂಡ್ ಲೀಗಲಿ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ದೇರ್ ಇಸ್ ನೋ ಬಿಗ್ ಡೀಲ್ ಇನ್ ದಿಸ್. ನಮಗೇನು ಇದ್ರ ಬಗ್ಗೆ ಏನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸರ್, ಮುಂದಿನ ಹೋರಾಟಗಳು ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ದೇವನಿಂದನೂ ಕಾನೂನು ಹೋರಾಟಗಳ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿತ್ತು. ಇದು ಹೋರಾಟ ಏನಿದೆಯಲ್ಲ, ಈ ಹೋರಾಟ ನಮ್ಮ ಸರ್ಕಾರದ ಯೋಜನೆಗಳನ್ನು ಹತ್ತಿಕ್ಕಬೇಕು ಅಂತ ಮಾಡಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳ ಘನತೆಗೆ ತುಚ್ಛ ತರಬೇಕು, ಆಮೇಲೆ ಅವ್ರಿಗೆ ಡಿಫೇಮ್ ಮಾಡಬೇಕು, ಮತ್ತು ನಮ್ಮ ಗ್ಯಾರಂಟಿಗಳೇನಿವಲ್ಲ ಇದ್ರ ವಿರುದ್ಧ ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರ, ಇದನ್ನು ನಾವು ಫೇಸ್ ಮಾಡ್ತೀವಿ. ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ವಿಲ್ ಫಾರ್ಮುಲೇಟ್ ಇಟ್. ಪಾರ್ಟಿ ವಿಲ್ ಡಿಸೈಡ್ ಆನ್ ದ್ಯಾಟ್. ಥ್ಯಾಂಕ್ ಯು ಸರ್. ಇದಿಷ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತು. ನಮ್ಮ ಹೋರಾಟ ಮುಂದುವರಿಯುತ್ತೆ, ಕಾನೂನು ಹೋರಾಟವನ್ನು ನಾವು ಮಾಡ್ತೇವೆ ಅನ್ನುವಂತಹದ್ದು ಅವರ ಮಾತು. ಕ್ಯಾಮರಾಮನ್ ಜೈರಾಮ್ ಜೊತೆ ದೀಪಾ ಕುಕ್ಕುವಾಡ, ಪವರ್ TV ಬೆಂಗಳೂರು.